ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್ ಸರ್. ಏನಕ್ಕೆ ರೀ? ಅವ್ರು ಎಲ್ಲ ಹಾಡೋರು ಎಲ್ಲಾದ್ರೂ ಒಂದೇ ಥರ ಇರ್ತಾರೆ, ಯಾವಾಗ್ಲೂ ಒಂದೇ ಥರ ಇರ್ತಾರೆ, ಚೇಂಜ್ ಆಗಲ್ಲ. ಅದಕ್ಕೆ ಸಂಗೀತ ಅವ್ರ ಬಗ್ಗೆ? ಸಂಗೀತ ಡ್ರಾಮಾ ಸರ್ ಬಗ್ಗೆ. ವಿನಯ್ ರೀ? ಹೌದು. ಯಾರು ಇಷ್ಟ ಆಗ್ತಾರೆ? ಕಾರ್ತಿಕ್. ಏನಕ್ಕೆ ರೀ? ಈಸ್ ವೆರಿ ಆಕ್ಟಿವ್. ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ? ವಿನಯ್ ಇಷ್ಟನೇ, ಕಿರಿಕಿರಿ ಜಾಸ್ತಿ ಮಾಡ್ತಾರೆ. ಸ್ವಲ್ಪ ಸಮಾಧಾನವಾಗಿದ್ರೆ ಆರಾಮಾಗಿ ಗೆಲ್ತಾರೆ ವ್ಯಕ್ತಿ. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಅವರು ಫೇರ್ ಗೇಮ್ ಆಡ್ತಾರೆ. ಕಾರ್ತಿಕ್ ಅವರು ಸಂಗೀತ ಅವರು ಗುಡ್ ಫ್ರೆಂಡ್ ಅಲ್ಲ, ಅವರಿಬ್ಬರು ಜಗಳ ಆಡ್ತಾ ಇದ್ದಾರೆ, ಏನಂತೀರಾ? ಅದೇ ವಾಂಟೆಡ್ ಆಗಿ ಆಡ್ತೀವಲ್ಲ. ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮಗೆ ಸಂತೋಷ್. ಏನಕ್ಕೆ ರೀ? ವರ್ತೂರು ಸಂತೋಷ್ ಅವರ ತುಕಾಲಿ ಸಂತೋಷ್ ಅವರು? ತುಕಾಲಿ ಸಂತೋಷ್. ವಿನಯ್ ಓಕೆ, ವಿನಯ್ ಕಾರ್ತಿಕ್ ಓಕೆ. ಅಲ್ಲ, ವಿನಯ್ ಕಾರ್ತಿಕ್ ಮತ್ತೆ ಸಂಗೀತ ಅವರು ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇದಾರೆ ಮಾಡಿ ಸರ್. ಅಂದ್ರೆ ಸಂಗೀತ ಏನ್ ಗೊತ್ತಾ, ಸಂಗೀತ ಬೇಕಾದ್ರೆ ಟಿಆರ್ಪಿಗೋಸ್ಕರ ಯಾರ ಹತ್ರ ಬೇಕಾದ್ರೆ ಜಗಳ ಆಡ್ತಾರೆ. ಅವರು ಲವ್ ಮಾಡೋ ಹಠ ಮಾಡಿದ್ರು ಟಿಆರ್ಪಿಗೋಸ್ಕರ. ಆಮೇಲೆ ಬಕೆಟ್ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಕೊಟ್ರು, ಅವರೇ ಬಕೆಟ್ ಆಕ್ಚುಲಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವ್ರು ಪರವಾಗಿಲ್ಲ, ಮೊದಲೆಲ್ಲ ಚೆನ್ನಾಗಿದ್ರು, ಇವಾಗೇನೋ ಒಂದ್ ಸ್ವಲ್ಪ ಡ್ರಾಮಾ ಅನ್ಸುತ್ತೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬಾ ಚೆನ್ನಾಗಿ ನಡೆಸ್ತಾರೆ. ನಾವು ಮೊದಲಿಂದನೂ ಅವ್ರ ಅಭಿಮಾನ. ನಿಮ್ಮ ಪ್ರಕಾರ ಫೈನಲ್ ಯಾರು ಬರ್ತಾರೆ ಅಂದ್ರೆ? ಫೈನಲ್ ಬರೋದು ಸಂಗೀತ, ವಿನಯ್, ಕಾರ್ತಿಕ್. ಓಟ್ ಯಾರಿಗೆ ಹಾಕ್ತೀರಾ ನೀವು? ನಾನು ಯಾವಾಗ್ಲೂ ಕಾರ್ತಿಕ್ ಅವರಿಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಯಾವ ಥರ ನಡೆಸ್ಕೊಡ್ತಾರೆ? ಪ್ರಮೀಳಾ ಸರ್. ಸುದೀಪ್ ಸರ್ ಸ್ಟೇಜ್ ಮೇಲೆ ಯಾವ ಥರ ನಡೆಸ್ಕೊಡ್ತಾರೆ? ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಮ್ಗೆ ತುಂಬಾ ಇಷ್ಟ ಸುದೀಪ್. ಅಲ್ಲ, ಆಟೋ ಡ್ರೈವರ್ ಆಗಿ ಬಿಗ್ ಬಾಸ್ ನೋಡ್ತೀರಿ? ನೋಡ್ತೀವಿ ಮೇಡಮ್. ಟೈಮ್ ಸಿಗುತ್ತಾ? ಸಿಕ್ಕಿಲ್ಲ ಅಂದ್ರೆ ನಾವು ಮೊಬೈಲಲ್ಲಿ ನೋಡ್ತೀವಿ. ವಾವ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಸಂಗೀತ ಅವರು? ಸಂಗೀತ ಐ ಡೋಂಟ್ ಲೈಕ್ ಹರ್. ವಿನಯ್? ವಿನಯ್ ಸ್ವಲ್ಪ ಡಾಮಿನೇಟ್. ಕಾರ್ತಿಕ್ ಅವರು ಸಂಗೀತ ಅವ್ರನ್ನ ದೂರ ತಳ್ಬಿಟ್ರು, ಅವ್ರನ್ನೇ ನಾಮಿನೇಟ್ ಮಾಡ್ತಾ ಇದ್ದಾರೆ, ಏನು ಅನಿಸುತ್ತೆ ಇದಕ್ಕೆ? ಅವ್ರು ನ್ಯಾಯಕ್ಕೆ ತಕ್ಕ ಹೋರಾಡ್ತಾರಲ್ಲ, ನಂಗೇನು ಅನ್ಸಲ್ಲ. ಇಷ್ಟು ದಿನ ಜೊತೆಗೆ ಇದ್ರು ಸಂಗೀತ ಅವರು. ಇದ್ರೆ ನೋಡಪ್ಪ, ಆಟ ಆಡೋಕೆ ಬಂದಿದ್ದಾರೆ ಅವ್ರು ಆಟ ಆಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ಒಬ್ರು ಜೊತೆಯಲ್ಲಿದ್ದವ್ರಿಗೆ ಆ ರೀತಿ ಅದೇನು ಹರ್ಟ್ ಅನ್ಸಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಆಟ ಆಡ್ತಾ ಇದ್ದಾರೆ, ಪರವಾಗಿಲ್ಲ. ಫೈನಲ್ ಗೆಲ್ಲೋದು ಯಾರಂತೀರಾ? ನನಗೆ ನಾವು ಕಾರ್ತಿಕ್ ಗೆದ್ರೆ ಬೆಸ್ಟ್ ಅನ್ಸುತ್ತೆ. ವರ್ತೂರು ಸಂತೋಷ್ ಅವರು? ಪಾಪ ಅವನು ಆಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರ್. ಪ್ರತಿ ವಾರ ಪಂಚಾಯತ್ ಇಷ್ಟ ಆಗುತ್ತಾ? ಡೆಫಿನೆಟ್ಲಿ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತೀರಾ? ಯಾರು ಮನೆಗೆ ಹೋಗ್ತಾರೆ? ಸಿರಿ ಹೋಗ್ಬೇಕು. ಅನ್ಫಿಟ್ ಟು ಸ್ಟೇ ದೇರ್. ಚೆನ್ನಾಗಿ ಆಡ್ತಾ ಇದಾರಲ್ಲ. ಏನು ಆಟ ಆಡ್ತಾ ಇದ್ದಾರೆ? ಸುಮ್ಮನೆ ಉಸ್ತುವಾರಿ ಮಾಡ್ಕೊಂಡು ಅದೇನು ಆಟನ ಮಕ್ಕಳೆಲ್ಲ ಪಾಪ ಎಷ್ಟು ಆಡ್ಕೊಂಡಿದ್ದಾರೆ ಅವರೆಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ನಿಮ್ಮ ಪ್ರಕಾರ ಫೈನಲ್ ಆಗಿ ಗೆಲ್ಲೋದು ಯಾರು ಅಂತೀರ ಒಬ್ಬರನ್ನ? ಬರ್ಲಿ ಕಾರ್ತಿಕ್ ಅನ್ಸುತ್ತೆ. ಕಾರ್ತಿಕ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಗೀತಾ. ಸಂಗೀತ ಅವರು? ಸಂಗೀತ ತುಂಬ ಕಿರಿಕಿರಿ ರೀ. ತೀರಾ ಜಾಸ್ತಿ ಅಷ್ಟೊಂದು ಕಿರಿಕಿರಿ ಇರಬಾರ್ದು. ಹೆಣ್ಮಕ್ಳು ಸ್ವಲ್ಪ ತಾಳ್ಮೆ ಇರಬೇಕು. ಸಂಗೀತ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ವಿನಯ್ ಅವರು ಆಡ್ತಾ ಇದಾರೆ ಅನ್ನೋ ಒಂದು ಟಾಕ್. ಆ ಥರ ಏನಿಲ್ಲ. ನಾವು ಡೈಲಿ ನೋಡೋದ್ರಿಂದ ಆ ಥರ ಟಾರ್ಗೆಟ್ ಎಲ್ಲ ಏನು ಮಾಡ್ತಾರೆ. ಅವ್ರದ್ದು ಏನು ಮಾಡ್ಬೇಕು ಅವ್ರು ಮಾಡ್ತಾ ಇದ್ದಾರೆ, ಇವ್ರದ್ದು ಏನು ಮಾಡ್ಬೇಕು ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಏನಾಗ್ತಾ ಇದೆ ಅಂದರೆ ಸಂಗೀತದ ಮೇಲೆ ಅವ್ರು ಕಾಣೋದಲ್ಲ, ಇವ್ರಿಗೆ ಅವ್ರಿಗೆ ಆ ಥರ ಪ್ರಾಬ್ಲಮ್ ಆಗಿದೆ. ಅಷ್ಟು ಬಿಟ್ಟರೆ ಇಬ್ಬರು ಅವ್ರವ್ರ ಆಟ ಅವ್ರವ್ರು ಆಡಿದ್ರೆ ಇಬ್ಬರು ಬರ್ತಾರೆ ಫೈನಲ್ಗೆ. ಸಂಗೀತ ಅವ್ರು ಇತ್ತೀಚೆಗೆ ಕ್ಯಾಮ್ರಾ ನೋಡ್ಕೊಂಡು ಅಳ್ಕೊಂಡು ಇರೋದು ಅನ್ನೋದು ಕಾಣಿಸ್ತಾ ಇದೆ ಜಾಸ್ತಿ. ಅದು ಸರಿನಾ ತಪ್ಪ? ತಪ್ಪು ಸರ್. ಬೇರೆ ಮೇಲೆ ಡಿಪೆಂಡ್ ಆಗಬಾರ್ದು. ನಾವೇ ಆಡಿ ತೋರಿಸ್ಬೇಕು ಅದನ್ನ. ಯಾಕೆ ಈಗ ಕಾರ್ತಿಕ್ ಮೇಲೆ ಯಾಕೆ ಡಿಪೆಂಡ್ ಆಗಬೇಕು? ಬಿಟ್ಟು ಹೋಗ್ತಾರೆ ಸೆಟ್ ಆಗ್ತಾರೆ, ಬಿಟ್ಟು ಹೋಗ್ತಾರೆ ಸೆಟ್. ಆ ಥರ ಮಾಡಬಾರ್ದು ಅಲ್ವಾ? ಏನಿರೋ ಅವ್ರು ಬಂದಿದ್ದಾರೆ, ಅವರು ಆಡ್ಬೇಕಷ್ಟೇ. ಹುಡುಗಿನ ತಮ್ಮ ಅವ್ಳು ಏನಿದೆ ಅದನ್ನ ತೋರಿಸ್ಕೋಬೇಕು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವನು ಒಂದು ನಿಮಿಷಕ್ಕೆ ಒಂಥರ ಚೇಂಜ್ ಆಗ್ತಾ ಇದ್ದಾರೆ. ಅವ್ರು ಏನಂತ ಅನಲೈಸ್ ಮಾಡಕ್ ಕಷ್ಟ ಆಗ್ತಾ ಇದೆ. ದೀದಿ ಅಂತ ಹೇಳಿ ಸಂಗೀತ ಅವ್ರ ಜೊತೆ ಒಂದ್ಸಲ ಸಂಗೀತ ಜೊತೆ ಹೋಗ್ತಾನೆ, ಒಂದ್ಸಲ ಬೇರೆ ನಮ್ರತಾ ಅವರೆಲ್ಲ ನಮ್ರತಾ ಜೊತೆ ಒಂದ್ಸಲ ಹೋಗ್ತಾರೆ. ಹಂಗಾಗುತ್ತೆ. ಅವ್ರು ಸುಮ್ಮನೆ ಆ ಕಡೆ ಈ ಕಡೆ ಎರಡು ಕಡೆ ಓಡಾಡಬಾರ್ದು. ಅವ್ನ ಗೇಮ್ ಅವ್ನು ಆಡಬೇಕು. ಈ ಸಲದ ಬಿಗ್ ಬಾಸ್ ಶೋನಲ್ಲಿ ಸಿಕ್ಕಾಪಟ್ಟೆ ಜಗಳ ಇರೋದ್ರಿಂದ ಅದೇ ಇಷ್ಟ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದ್ರು? ತೀರಾ ಅಷ್ಟೊಂದು ಜಗಳ ಇರಬಾರ್ದು. ಕುತ್ಕೊಂಡು ನೋಡಕ್ ಬೋರ್ ಆಗ್ಬಿಡ್ತದೆ. ಎಂಟರ್ಟೈನ್ಮೆಂಟ್ ಕೊಡಬೇಕು, ಗೇಮ್ ಆಡಬೇಕು, ಎಫರ್ಟ್ ಹಾಕಿ ಆಡಬೇಕು, ತೋರಿಸ್ಬೇಕು. ಜಗಳದಿಂದ ಏನು ಯೂಸ್ ಇಲ್ಲ. ವರ್ತೂರು ಸಂತೋಷ್ ಅವ್ರ ಬಗ್ಗೆ ಏನಂತಾರೆ? ಪರವಾಗಿಲ್ಲ, ಕಾಮಾಗಿ ಆಡ್ತಾ ಇದ್ದಾರೆ. ಮೋಸ್ಟ್ಲಿ ಅವರು ಬರ್ತಾರೆ ಫೈನಲ್ಗೆ ಬರ್ತಾರೆ. ತನಿಷಾ ಕುಪ್ಪಂಡ ಅವರು ಬಿಗ್ ಬಾಸ್ ನ ಬೆಂಕಿ ಅಂತ ಹೇಳಿ ಹೆಸರಾಗಿದೆಲ್ಲ ಹೇಳ್ತಾ ಇದ್ದಾರೆ. ಮಾತು ಜಾಸ್ತಿ ಅಂತ ಹೇಳ್ತಾರೆ, ಮಾತು ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು. ತುಕಾಲಿ ಸಂತೋಷ್ ಅವರ ಕಾಮಿಡಿ ಇಷ್ಟ ಆಗ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೋದ ವಾರ ಉತ್ತಮರಾಗಿದ್ರು ಅವರು. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅಯ್ಯೋ ಸರ್, ಹೇಳಕ್ಕಾಗುತ್ತಾ? ಸೂಪರ್ ಆಗಿ ನಡೆಸ್ತಾರೆ. ಆ ಥರ ನಡ್ಸಕ್ ಯಾರ ಕೈಲೂ ಸಾಧ್ಯ ಇಲ್ಲ ನಮ್ಮಲ್ಲಿ. ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ, ಚೆನ್ನಾಗಿ ನಡೆಸ್ತಾರೆ. ನಿಮ್ಮ ಓಟು? ನಮ್ಮ ಓಟು ಬಂದು
ಹೊರ್ತು ಸಂತೋಷ. ವರ್ತೂರು ಸಂತೋಷ್. ಫೈನಲ್ ಗೆಲ್ಲೋದು ಯಾರು ಅಂತೀರಾ? ಫೈನಲ್ಗೆ ಏನಾದ್ರು ಇನ್ನು ನೋಡಬೇಕು ಸರ್, ಇನ್ನೂ ಟೈಮ್ ಇದೆಯಲ್ಲ, ಯಾರಂತ ಹೇಳೋಕ್ಕಾಗಲ್ಲ. ಈ ವಾರ ಯಾರು ಎಲಿಮಿನೇಟ್ ಮನೆಗೆ ಹೋಗ್ಬೇಕಂತೀರಾ? ಈ ವಾರ ಬಂದು ಮೋಸ್ಟ್ಲಿ ಅವಿನಾಶ್ ಅವರು. ಅವಿನಾಶ್ ಹೋಗ್ಬೋದು ಸರ್. ಅವಿನಾಶ್ ಅವರು. ಥ್ಯಾಂಕ್ ಯು. ನಿಮ್ಮ ಹೆಸರು? ವಿಜಯ ಅಂದ್ಬಿಟ್ಟು. ಸೂಪರ್. ಥ್ಯಾಂಕ್ ಯು. ವಿನಯ್ ಅವರು? ನಂಗೆ ವಿನಯ್ ಏನು ಇಷ್ಟ ಆಗಲ್ಲ, ಅವ್ರು ವಿಲನ್ ಥರ. ಸಂಗೀತ ಕಾರ್ತಿಕ್ ಸಂಗೀತ ಅವರೇ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿನಯ್ ಅವರು ಅಂತ. ಅದಕ್ಕೆ ಅವರಿಬ್ರು ಜಗಳ ಆಡೋದಕ್ಕೆ ಇಷ್ಟ ಆಗಲ್ಲ ವಿನಯ್. ಡ್ರೋನ್ ಪ್ರತಾಪ್ ಅವರು? ಅವ್ರು ಒಂಥರ ಸೈಲೆಂಟ್ ಕಿಲ್ಲರ್. ಇತ್ತೀಚೆಗೆ ಅವರೇ ವಿನ್ ಆಗ್ತಾರಂತ ಕೇಳಿ ಬರ್ತಾ ಇದೆ. ತುಂಬ ಮಲ್ಲ ಸೈಲೆಂಟ್ ಆಗಿರೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾ ಇದ್ದಾರೆ? ಅವರು ಫ್ಯಾಂಟಾಸ್ಟಿಕ್. ಅವರೊಬ್ಬರೇ ಕನ್ನಡ ರಿಯಾಲಿಟಿ ಶೋಗೆ ಇಷ್ಟು ವರ್ಷ ಒಬ್ಬರೇ ಆ್ಯಂಕರ್ ಆಗಿ ಹೋಸ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ವರ್ತೂರು ಸಂತೋಷ್ ಅವ್ರ ಬಗ್ಗೆ ಏನಂತೀರಾ? ಅವ್ರ ಬಗ್ಗೆ ನನಗೆ ಜಾಸ್ತಿ ಒಪಿನಿಯನ್ ಇಲ್ಲ. ಸಂಗೀತ ಅವ್ರು ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಅಳೋದೇ ಜಾಸ್ತಿ ಆಗ್ತಾ ಇದೆ. ನಮ್ಗೆ ಅದ್ರ ಬಗ್ಗೆ ಏನು ಒಪಿನಿಯನ್ ಇಲ್ಲ. ಅವ್ರಿಗೆ ಕಾರ್ತಿಕ್ ಅವ್ರ ಬಕೆಟ್ ಅಂತ ಹೇಳಿದ್ರು ಸಂಗೀತ ಅವರು, ಅದು ಸರಿ ಅಂತೀರಾ? ಏನು ಅನ್ಸಲ್ಲ. ಬಕೆಟ್ ಇಟ್ಟಿದೆ ಇಲ್ವಾ ವಿನಯ್ ಅವ್ರಿಗೆ? ಏನಿಲ್ಲ ಹಂಗೆ. ಏನಿಲ್ವಾ? ನಿಮ್ಮ ಓಟು ಫೈನಲ್ ಗೆಲ್ಲದವ್ರೇನಾ? ಥ್ಯಾಂಕ್ ಯು. ಏನಕ್ಕೆ ರೀ? ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅದಕ್ಕೆ. ಹಾಂ, ಇಲ್ಲ ನಗನಗಿಸ್ತಾ ಬೇರೆಯವ್ರಿಗೆ ಚುಚ್ಚುತ್ತಂಗೆ ಮಾಡ್ತಾರೆ. ಇಲ್ಲ ಹಾಂ ಚೆನ್ನಾಗಿ ಮಾತಾಡ್ತಾರೆ ಅವರು, ಹಾಂ. ಚೆನ್ನಾಗಿ ಇದು ಮಾಡ್ತಾರೆ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಗೀತನೂ ಪರವಾಗಿಲ್ಲ, ಹಾಂ. ಅಂದರೆ ಅವ್ರದ್ದೇ ನಾವು ಜಾಸ್ತಿ ಇದು ಮಾಡೋದು. ಜಾಸ್ತಿ ಜಗಳ ಆಡ್ತಾರೆ ವಿನಯ್ ಅವ್ರ ಜೊತೆ ಅಂತ. ಇಲ್ಲ ಮಾಡಲ್ಲ. ಹಾಂ. ವಿನಯ್ ಅವರು? ವಿನಯ್ ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ. ಕಾರ್ ತುಂಬ ಮಾಡ್ತಾರೆ. ವಿನಯ್ ಅವರು ಗೆಲ್ಲೋದು ಚಾನ್ಸಸ್ ಕಡಿಮೆ ಹೇಳ್ಬೇಕು ಅಂದರೆ. ಇಲ್ಲ ವಿನಯ್ ಅವ್ರನ್ನ ಸಂತೋಷು ಪರವಾಗಿಲ್ಲ, ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ. ಮತ್ತೆ ಇವಾಗ ಅವ್ರ ಜೊತೆ ವರ್ತೂರು ಸಂತೋಷ್ ಸೇರ್ಕೊಂಡು ಸಂತು ಪಂತ್ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಅವ್ರು ಬಿಟ್ಟರೆ ವಿನಯ್ ಸ್ವಲ್ಪ ಜಾಸ್ತಿ ಕೋಪ ಅದೆಲ್ಲ ತೋರಿಸ್ತಾರೆ ಆಟದಲ್ಲಿ. ಸ್ವಲ್ಪ ಕಷ್ಟನೇ ಅವರು ಗೆಲ್ಲೋದು. ಸಂಗೀತ ಅವರೇ ಬೇಕಾದ್ರೆ ಅವ್ರನ್ನ ಜಗಳಕ್ಕೆ ತರಿಸ್ತಾರ ಅಂತ. ಅವರು ಸಂಗೀತ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವರೇ ಕೆತ್ಕೊಂಡು ಹೋಗೋದು. ವಿನಯನೇ ಅವ್ನ ಇದು ಮಾಡಿಕೊಂಡು ಹೇಳ್ಬೇಕು ಅಂದರೆ ಇದಕ್ಕೆಲ್ಲ ಕಾರಣ ವಿನಯ್ ಹೇಳ್ಬೇಕು ಅಂದ್ರೆ ಜಗಳ ಆಡೋದೆಲ್ಲ ಅವರೇನೆ. ಕಾರ್ತಿಕ್ ಅವ್ರ ಬಗ್ಗೆ ಏನಂತೀರಾ? ಕಾರ್ತಿಕ್ ಸೈಲೆಂಟ್ ಆಗಿರ್ತಾರೆ, ಅವ್ರು ಇರೋದೇ ಗೊತ್ತಾಗಲ್ಲ ಇರ್ತಾರೋ ಇಲ್ಲೋ ಅನ್ನೋ ಗೇಮಲ್ಲಿ. ನಮ್ಮ ಪ್ರಕಾರ ಇವಾಗ ಆಕ್ಟಿವ್ ಆಗಿರೋದು ಅವರಿದ್ರೆ, ವರ್ತೂರು ಸಂತೋಷ್ ಮತ್ತೆ ತುಕಾಲಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅಯ್ಯೋ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇರ್ತಾರೆ. ಒಂದು ಇದರಲ್ಲೂ ಹೇಳ್ಬಿಟ್ಟಿದ್ರಲ್ಲ ಅವರು ಇವರು ತುಕಾಲಿ ಸಂತೋಷ್ ಅವ್ರಿಗೆ ರೆಗಿಸ್ಬಿಟ್ಟಿದ್ರಲ್ಲ, ಮಗು ಥರ ಇರಬೇಕು, ಹಾಲು ಕುಡಿಸ್ಬಿಟ್ಟು ಓಡೋಗ್ಬಿಡ್ತಾರೆ ಅಂತ. ಆ ಥರನೇ ಮೆತ್ತಿಗೆ ಇರ್ತಾರೆ. ಲಾಸ್ಟಲ್ಲಿ ಕಪ್ಪು ಹೊಡಿಯೋ ಚಾನ್ಸಸ್ಸು ಇರುತ್ತೆ ಅವ್ರಿಗೆ, ಹೇಳೋಕ್ಕಾಗಲ್ಲ. ಸೈಲೆಂಟ್ ಆಗಿ ಇದ್ಕೊಂಡು ಎಲ್ಲರೂ ಓಟ್ರನ್ನ ಗಿಟ್ಟಿಸ್ತಾ ಇದಾರಂತ. ಹೌದು, ಅದೇ ಅವರು ಕೋಪನೂ ಮಾಡ್ಕೊತಾ ಇಲ್ಲ, ಬೈಯತ್ತಾನು ಇಲ್ಲ ಯಾರಿಗೂ. ಮತ್ತೆ ಆಟನೂ ಆಡ್ತಾ ಇದ್ದಾರೆ ಚೆನ್ನಾಗಿ, ಪರವಾಗಿಲ್ಲ. ನಮ್ಮ ಪ್ರಕಾರ ತುಕಾಲಿ ಗೆದ್ರೆ ಪರವಾಗಿಲ್ಲ ಅನ್ಸುತ್ತೆ. ತುಕಾಲಿ ಇಲ್ಲ ಅಂದ್ರೆ ವರ್ತೂರು ಯಾರಾದ್ರೂ ಗೆಲ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರಮ್ಮ? ಅವ್ರು ತುಂಬಾ ಚೆನ್ನಾಗಿ ನಡೆಸ್ತಾರೆ. ಅವರು ಎಲ್ಲರಿಗೂ ಓನ್ ಫೇಸ್ ಹೇಳ್ತಾರೆ, ಏನೇನು ತಪ್ಪು ಮಾಡಿರೋದೆಲ್ಲ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ. ನಿಮ್ಮ ಓಟು? ನಮ್ಮ ಓಟು ವರ್ತೂರಿಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ವೀಣಾ. ಸೂಪರ್.